ಎಲ್ಲರೂ ನಮಸ್ಕಾರ. ವೆಲ್ಕಮ್ ಟು ದ ಹೆಲ್ತಿ ಟಾಪಿಕ್ಸ್. ದಿಸ್ ಇಸ್ ಡಾಕ್ಟರ್ ಚಂದ್ರಶೇಖರ್. ಈ ಫ್ರೂಟ್ಸ್ ತಿನ್ನೋದು ಯಾವ ಮಟ್ಟಿಗೆ ತಗೋಬೇಕು, ಯಾವ ಟೈಮಿಗೆ ತಗೋಬೇಕು ಅಂದರೆ, ಫ್ರೂಟ್ಸ್ ಕಂಟೇನ್ಸ್ ಲಾಟ್ ಆಫ್ ಫ್ರಕ್ಟೋಸ್. ಸೊ ದಿಸ್ ಫ್ರಕ್ಟೋಸ್ ವೆನ್ ಯು ಟೇಕ್ ಇನ್ ಎಕ್ಸಸ್ ಕ್ವಾಂಟಿಟಿ ಇಟ್ ಈಸ್ ನಾಟ್ ಮೆಟಬಲೈಸ್ ಲೈಕ್ ಗ್ಲೂಕೋಸ್. ಸೊ ಈ ಫ್ರಕ್ಟೋಸ್ ಬಂದು ಇಟ್ ಗೆಟ್ಸ್ ಮೆಟಬಲೈಸ್ಡ್ ಎಕ್ಸ್ಕ್ಲೂಸಿವ್ಲಿ ಇನ್ ದ ಲಿವರ್. ಸೊ ದಿಸ್ ಗೆಟ್ಸ್ ಕನ್ವರ್ಟೆಡ್ ಟು ಫ್ಯಾಟ್ಸ್, VLDL. ಈ VLDL ಅನ್ನೋ ಒಂದು ಕೊಲೆಸ್ಟ್ರಾಲ್ ಒಂದು, ಇಟ್ ಇನ್ಕ್ರೀಸಸ್ ದ ಇನ್ಸುಲಿನ್ ರೆಸಿಸ್ಟೆನ್ಸ್, ಇಟ್ ಇನ್ಕ್ರೀಸಸ್ ದ ಫ್ಯಾಟ್ ಅಕ್ಯುಮುಲೇಷನ್. ಸೊ ಇದರಿಂದ ಡಯಾಬಿಟಿಕ್ ಬರುತ್ತೆ. ಅದಾದಮೇಲೆ ನ್ಯಾಶ್ ಅನ್ನೋ ಒಂದು ಲಿವರ್ ಡಿಸೀಸ್. ಸೊ ಈ ಫ್ರೂಟ್ಸ್ ಬಂದು ತುಂಬ ಕೇರ್ಫುಲ್ಲಾಗಿ ತೊಗೋಬೇಕಾಗುತ್ತೆ. ಸೊ ಈ ಫ್ರೂಟ್ಸ್ right time to have is stomach. After having it you avoid at least for 15 to 20 minutes before having your breakfast. Avoid taking metabolism of the dinner is very rampant. So if you have fruits, the gut which is second brain gets confused and shifts to the metabolism of the fruits. ಸೊ ಫ್ರೂಟ್ಸ್ ಯಾವುದೇ ಒಂದು ಜಾಸ್ತಿ ತೊಗೊಳಕ್ಕೆ ಹೋಗಬೇಡಿ. ಸೊ ಹ್ಯಾವ್ ಅನ್ ರೈಟ್ ಟೈಮ್ ಆ್ಯಂಡ್ ರೈಟ್ ಕ್ವಾಂಟಿಟಿ. ಸೊ ನಮ್ಮ ಒಂದು ಪೂರ್ವಿಕರು ಏನು ಹೇಳ್ತಾಯಿದ್ರು, ಅತಿಯಾಗಿ ತಿಂದರೂ ಅಮೃತ ಕೂಡ ವಿಷ ಅಂತಲೇ ಕರೀತಾರೆ. ಸೊ ಎಲ್ಲರಿಗೂ ಧನ್ಯವಾದಗಳು.